ಚಿಕ್ಕಬಳ್ಳಾಪುರ ತಾಲೂಕಿನ ಕೀಲಕುಂಟೆ ಕೆರೆಯಲ್ಲಿ ನಡೆದ ದುರ್ಘಟನೆ ಸ್ಥಳೀಯರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ವಿಜಯಪುರ ಮೂಲದ 30 ವರ್ಷದ ಟಿಪ್ಪರ್ ಡ್ರೈವರ್ ನವೀನ್ ಎಂಸ್ಯಾಂಡ್ ಲೋಡ್ ತರಲು ಕ್ರಷರ್ಗೆ ಹೋಗಿದ್ದ ಸಂದರ್ಭದಲ್ಲಿ ಈಜಲು ಹೋಗಿ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾನೆ. ನವೀನ್ ತನ್ನ ಸ್ನೇಹಿತರೊಟ್ಟಿಗೆ ಊಟಕ್ಕೆ ಪಕ್ಕದಲ್ಲಿರುವ ಡಾಬಾಗೆ ತೆರಳಿದ್ದ. ಇನ್ನು ಹಿಂತಿರುಗುವ ವೇಳೆ ಬೈಕಿಗೆ ಪೆಟ್ರೋಲ್ ಖಾಲಿಯಾಗಿದ್ದು, ಸ್ನೇಹಿತರು ಪೆಟ್ರೋಲ್ ತರಲು ಹೋದಾಗ ನವೀನ್ ಕೆರೆ ಕಡೆ ತಿರುಗಿದ್ದ. ಬಟ್ಟೆ, ಮೊಬೈಲ್, ಚಪ್ಪಲಿ ಬಿಟ್ಟು ನೀರಿಗೆ ಇಳಿದ ನವೀನ್ ಈಜುತ್ತಾ ಆಳಕ್ಕೆ ಹೋಗಿ ಮುಳುಗಿದ್ದಾನೆ. ಕೆರೆಯಲ್ಲಿ ಸುಮಾರು 12ರಿಂದ 15 ಅಡಿ ಆಳವಿದ್ದು ನವೀನ್ ನೀರಿನೊಳಗೆ ಕೈ ಎತ್ತಿ ಸಹಾಯ ಬೇಡಿದರೂ ಸ್ನೇಹಿತರಿಗೆ ಈಜು ಬಾರದ ಕಾರಣ ಯಾರೂ ನೆರವಾಗಲು ಸಾಧ್ಯವಾಗಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಅವನು ನೀರಿನೊಳಗೆ ಅಳಿದು ಹೋದ. ತಕ್ಷಣ ಪೇರೆಸಂದ್ರ ಪೊಲೀಸ್ ಠಾಣೆಗೆ ಮಾಹಿತಿ ತಲುಪಿದ ಪರಿಣಾಮ ಪಿಎಸ್ಐ ಜಗದೀಶ್ ರೆಡ್ಡಿ ಅಗ್ನಿಶಾಮಕ ದಳದೊಂದಿಗೆ ಸ್ಥಳಕ್ಕೆ ಬಂದು ಹುಡುಕಾಟ ಆರಂಭಿಸಿದರು. ರಾತ್ರಿ ಕತ್ತಲಾಗಿ ಹುಡುಕಾಟ ನಿಲ್ಲಿಸಬೇಕಾಗಿ ಬಂತು. ಬೆಳಗ್ಗೆಯಿಂದಲೇ ಪುನಃ ಶೋಧ ಕಾರ್ಯ ನಡೆಸಿ ಸುಮಾರು 24 ಗಂಟೆಗಳ ನಂತರ ಸಂಜೆ 4 ಗಂಟೆಗೆ ಮೃತದೇಹ ಪತ್ತೆ ಮಾಡಿದರು. ಪಿಎಸ್ಐ ಜಗದೀಶ್ ಸ್ವತಃ ಕೆರೆಯಲ್ಲಿ ಇಳಿದು ಪರಿಶೀಲನೆ ನಡೆಸಿದರು. ವಾಚ್, ಕತ್ತಲ್ ಹಾಕೊಂಡರೆ ಚೈನು, ಬೀಗ, 2 ವೀಲರ್ ಬೀಗ, ಬಟ್ಟೆ, ಚಪ್ಪಲಿ ಅಷ್ಟೇ. ಇಲ್ಲೇ ಇದ್ದಿದ್ದು, ಇದೇ ಸ್ಪಾಟ್. ಯಾರು ಹೋಗಿರೋದು ಅಂತ ಗೊತ್ತಾ? ಅದ್ಯಾರೋ ವಿಜಯಪುರ ಅವರು ಅಂತ ನಮಗೆ ಗೊತ್ತಿಲ್ಲ. ನಾವು ನಮ್ಮನ್ನು ಕರೆದಿದ್ದಕ್ಕೆ ಬಂದಿದ್ದು. ನಾವು ಅಷ್ಟೊತ್ತಿಗೆ ಇಲ್ಲ, ಅವ್ರ ಫ್ರೆಂಡ್ಸ್ ಇಬ್ಬರು ಡ್ರೈವರ್ಗಳಿದ್ದಾರೆ, ಅಲ್ಲಿದ್ದಾರೆ. 3 ಅವ್ರು ಟೋಟಲ್ ಬಂದಿರೋದು 3. ನಂತರ ಮೃತದೇಹವನ್ನು ಹೊರತೆಗೆದರು. ನಂತರ ಮೃತದೇಹವನ್ನು ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಯಿತು. ನವೀನ್ಗೆ ಇನ್ನೂ ಮದುವೆಯಾಗಿರಲಿಲ್ಲ. ಮನೆ ಮಂದಿ ಮದುವೆ ಮಾಡಲು ಸಿದ್ಧತೆ ನಡೆಸಿದ್ರು ಎನ್ನಲಾಗಿದ್ದು, ದುರದೃಷ್ಟವಶಾತ್ ಅವನ ಜೀವ ಕೆರೆಯ ಆಳದಲ್ಲಿ ಕೊನೆಗೊಂಡಿದೆ. ಪೇರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ನಡೆದಿದೆ.